ಜೋಕ್, ವಾಟ್ ಎ ಜೋಕ್ ಶ್ರದ್ಧಾ. ಅವಳು ಬಂದು ದನಿಗಳು ನಮ್ಮ ತಂದೆ ಅಂತ ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ಹಾಂ, ಅದು ಬಿಡು. ಈ ಜಗತ್ತಲ್ಲಿ ಯಾರೇ ಏನೇ ಹೇಳಿದ್ರು ದನಿಗಳ ಬಗ್ಗೆ ಸಿಟ್ಟು ದ್ವೇಷ ಹುಟ್ಟೋದಕ್ಕೆ ಸಾಧ್ಯನಾ? ಅವರು ನಿಮ್ಮ ನಿಜವಾದ ತಂದೆ ಅಂತ ಹೇಳಿದ್ರು? ಐ ಲವ್ ಯು ಭುವನ್. ಲವ್ ಯು ಟು ಆಮೇಲೆ ಹೇಳ್ತೀನಿ. ಮೊದಲು ಈ ಕೆಟ್ಟ ಹುಳುಗಳು ಯಾವ ಪ್ಲಾನು ಮಾಡದೆ ಹೋಗಿ ಮಾಡಬೇಕು, ಹಾಗೆ ಕಟ್ ಹಾಕಬೇಕು. ಇವತ್ತು ರಾತ್ರಿ ಒಳಗಡೆ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಹೇಗೆ ಭುವನ್? ಅವ್ರು ಸಿಕ್ಕಾಕೋಬೇಕಲ್ಲ. ಈಗಲೇ ಅವ್ರ ಕಾರ್ಯಾಚರಣೆ ತುಂಬ ಜೋರಾಗಿರುತ್ತೆ. ನಿಮಿಷಕ್ಕೂ ಪ್ಲಾನ್ ಮಾಡೋದಕ್ಕೆ ಸಿಗ್ತಾನೆ ಇರ್ತಾರೆ. ಸಿಕ್ಕಾಕೋತಾರೆ. ಕಾಯೋಣ. ಸರಿ, ನೀವು ಹೇಗೆ ಪ್ಲಾನ್ ಮಾಡ್ತಿರೋ ಹಾಗೆಯೇ. ಓಕೆ, ಏನೇ ಮೆಸೇಜ್ ಇದ್ರು ನನ್ನ ಹತ್ರ ಬಂದು ತಿಳಿಸು. ಸಮಯ ಜಾಗ ಅಂತ ನೋಡಕ್ಕೆ ಹೋಗ್ಬೇಡ, ಓಕೆನಾ? ಯಾರು ನೋಡದೇ ಇದ್ರೆ ಸಾಕು. ಅಯ್ಯೋ, ಯಾರಾದರೂ ನೋಡಿಬಿಟ್ರೆ? ಇಲ್ಲ, ಇಷ್ಟೊತ್ತಿಗೆ ಈ ಹಳ್ಳೀಲಿ ಎಲ್ಲ ಹೊದ್ಕೊಂಡು ಮಲ್ಕೊಂಡಿರ್ತಾರೆ. ಈ ರಾಕಿ ಸೀರಿಯಸ್ನೆಸ್ನ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಬಂದರೆ ಸಾಕು. ಇವತ್ತು ಅವರಿಬ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಇತ್ತೀಚೆಗೆ ಪದೇ ಕನಸಲ್ಲಿ ಬರ್ತೀಯಲ್ಲ, ನಿನ್ನ ಆತ್ಮ ನಾನು ಮಾಡಿದ ತಪ್ಪಿಂದ ನರಳ್ತಿದೀಯಾ? ಇದ್ದಾಗಂತೂ ನನ್ನಿಂದ ನೆಮ್ಮದಿ ಕಾಣಲಿಲ್ಲ. ಸತ್ಮೇಲೂ ಶಾಂತಿ ಸಿಕ್ಲಿಲ್ವಾ? ಭುವನ್, ನೀವು ಹೋಗಿ ಅಪ್ಪಾಜಿನ ಕರ್ಕೊಂಬನ್ನಿ. ನಾನು ಅವಳನ್ನ ಫಾಲೋ ಮಾಡ್ತೀನಿ.
ಊರ್ಮಿಳಾ, ನಂಗೆ ಆಗ್ತಿರೋ ಟೆನ್ಷನ್ಗೆ ಫುಲ್ ಬಾಟ್ಲು ಎಣ್ಣೆ ಹೊಡಿಬೇಕು ಅನಿಸ್ತಿದೆ. ಆಸೆ ತೋರಿಸಿ ಎಂಥ ಹಾಳು ಬಾವಿಗೆ ತಲ್ಬಿಟ್ಟೆ ನೀನು. ಏ ರಾಕಿ, ಇದೇನೋ ಎಲ್ಲ ಮುಗ್ದೋದಂಗೆ ಮಾತಾಡ್ತಿದ್ಯಾ? ಈ ಊರ್ಮಿಳ ಅಷ್ಟು ಸುಲಭವಾಗಿ ಎಲ್ಲ ಮುಗಿಯಕ್ಕೆ ಬಿಡಲ್ಲ. ಇವಾಗೇನು ನೀನು ಡ್ರಿಂಕ್ ಮಾಡ್ಬೇಕಷ್ಟೇ ತಾನೇ? ಬಾ ಪಟೇಲ್ರನ್ನ ಮನೆಗೆ ಹೋಗೋಣ. ನಾವು ಹಾಕೋ ಬ್ಲೂ ಪ್ರಿಂಟ್ಗೆ ಆ ಪಟೇಲ ಹಾಕೋ ರಂಗೋಲಿ ಸೇರಿದ್ರೆ ಇಡೀ ಹಳ್ಳಿ 3 ದಿನದಲ್ಲಿ ನಮ್ದಾಗುತ್ತೆ. ಆವಾಗ ನೀನೇ ರಾಜ, ನಾನೇ ರಾಣಿ. ನೋಡ್ತಾ ಇರು. ನಾನು ಆ ಹೂವನ್ನ ನೋಡ್ಸೋಕ್ಕೆ ಸ್ಕೆಚ್ ಹಾಕಿದ್ದೀನಿ. ಆದರೂ ಆ ಶಂಕರಣ್ಣಂಗೆ ನಮ್ಮ ಮೇಲೆ ಅನುಮಾನ ಬಂದಿರೋ ಥರ ಇದೆ. ನಾವು ಏನೇ ಹೇಳಿದ್ರು ಆ ಶಂಕರಣ್ಣ ನನ್ನ ಬಗ್ಗೆ ನಂಬ್ತಾನೆ. ಈಗ ಬೇರೆ ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳು ಆ ಬೋನ ನೋಡ್ಸೋಕ್ಕೆ. ಹೂವನ್ನು ಒಬ್ಬನೇ ಓಡಿಸೋದಲ್ಲ, ಓಡಿಸೋಂಗಿದ್ರೆ ಇಬ್ರು ಓಡಿಸ್ಬೇಕು. ಬರೀ ಭುವನ ಮನೆಯಿಂದ ಆಚೆ ಹಾಕಿದ್ರೆ ಅವನ ಜೊತೆ ನಾನು ಹೋಗ್ಬೇಕಾಗುತ್ತೆ ಅಷ್ಟೇನೆ. ಹೋಗು, ನೀನು ಸಿಟಿಲೇ ಇರೋ, ನಾನು ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ನಿನ್ನನ್ನು ಕರ್ಸ್ಕೊಂಡು. ನೀನೆಂತ ಕಂತ್ರಿ ಅಂತ ನನಗೆ ಗೊತ್ತಿಲ್ವಾ? ಈ ಬೆನ್ನಿಗೆ ಚೂರಿ ಹಾಕೋದು ಈ ವಿಷಯದಲ್ಲೆಲ್ಲ ನೀ ನನಗೆ ಟ್ಯೂಷನ್ ಮೇಸ್ಟ್ರು ಇದ್ದಂಗೆ. ನಾನು ನಿನ್ನನ್ನು ನಂಬೇಕಾ? ಚಾನ್ಸೇ ಇಲ್ಲ. ನೋಡು, ಹೋಗೋಂಗಿದ್ರೆ ಒಟ್ಟಿಗೆ ಹೋಗೋಣ, ಅಥವಾ ಈ ಹಳ್ಳಿಲಿರೋಂಗಿದ್ರೆ ಒಟ್ಟಿಗೆ ಇರಬೇಕು. ಒಟ್ಟಿನಲ್ಲಿ ಈ ಇಡೀ ಆಸ್ತಿಲಿ ಒಂದೊಂದು ಪೈಸನೂ ಈಕ್ವಲ್ ಶೇರ್ ಆಗಬೇಕು. ಗೊತ್ತಾಯ್ತಾ? ಒದೆ ಕೊಡ್ತಾರೆ ನೋಡು, ಅದು ಈಕ್ವಲ್ ಶೇರ್. ಓಕೆನಾ? ಭುವಿ, ನೀನು ಸ್ವಲ್ಪ ಗಂಡ್ಸ್ ಥರ ಧೈರ್ಯ ತಗೊಳತ್ ಕಲಿ. ಹೆದ್ರುಕೊಂಡೇ ಇದ್ರೆ ಸಾಹಿತ್ಯ. ನೋಡು, ಈಗ ನಿನ್ನ ಶ್ರದ್ಧಾ ಮದುವೆನ 2 ದಿನ ಪೋಸ್ಟ್ಪೋನ್ ಮಾಡಿದ್ರು ಪರವಾಗಿಲ್ಲ. ಆದರೆ ಮೊದಲು ಆಸ್ತಿ ಪತ್ರನ ರೆಡಿ ಮಾಡಿ ಅದನ್ನು ನಿನ್ನ ಹೆಸ್ರಿಗೆ ಮಾಡಿಸ್ಕೊಡೋದನ್ನ ನೋಡು. ಈ ಕೆಲಸ ಇವತ್ತೇ ಆಗಬೇಕು. ನೀನದು ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ. ಭುವನ್, ಇವರಿಬ್ರು ಕೊಂದು ಬಿಡಬೇಕು. ಆ ಮುದ್ಕನೇನೋ ಹೆಬ್ಬೆಟ್ಟು ಅನ್ಕೊಂಡಿದ್ಯಾ? ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಂತ ಮುಂಚೆ ಆ ಶ್ರದ್ಧಾ ಭವನ್ನ 100 ಸತಿ ಕೇಳ್ತಾನೆ. ಇದು ಆಗೋದಲ್ಲ, ಹೋಗೋದಲ್ಲ ಊರ್ಮಿಳ, ಆಗಲ್ಲ. ಕಂಟ್ರೋಲ್ ಮಾಡ್ಕೊಳ್ಳಿ.
ನೋಡಿ ಭೂಯವರೇ, ನೀವಿಲ್ಲಿ ಯಾಕೆ ಬಂದಿದ್ದೀರಾ, ನೀವು ಯಾರು ಅನ್ನೋದನ್ನೆಲ್ಲ ಪಚ್ಚಿ ನನಗೆ ಹೇಳಿದ್ದಾನೆ. ಆ ಮನೆ ಹಾಳಾಗಿ ಒಂದು ಮಾತು ಹೇಳ್ತೀನಿ, ನೀವು ಅನ್ಕೊಂಡ್ರೆ ಹಾಗಲ್ಲ ದಣಿಗಳು. ಯಾವ ದಣಿ? ಅವನು ನಿನಗೆ ದಣಿ ಇರ್ಬೋದು, ನನ್ಗಲ್ಲ. ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆ ಅವನಿಗೊಂದು ಚೂರು ಇಲ್ಲ. ಬೀದಿಲಿ ಬಿಟ್ಟು ಬಂದು ಹೇಳಿ. ಒಂದು ರಿಕ್ವೆಸ್ಟ್, ಕೈ ಮುಗಿತೀನಿ, ನೀವು ಮಾತ್ರ ನನ್ನ ಜೊತೆ ಜಾಸ್ತಿ ಮಾತಾಡಬೇಡಿ. ಯಾಕೆ? ನೀವು ತುಂಬಾ ಚೆನ್ನಾಗಿದ್ದೀರಾ. ಲವ್ ಆಗೋ ಚಾನ್ಸಸ್ಸು ತುಂಬಾ ಕಾಣ್ತಾ ಇದೆ. ಆಮೇಲೆ ನಾವಿಬ್ಬರಿಗೂ ಕಷ್ಟ ಆಗುತ್ತೆ. ಮನೆ ಕೆಲಸದವರು ನನಗೆ ಯಾವತ್ತಿದ್ರೂ ಕೆಲಸದವ್ರು ಮಾತ್ರ. ನೀನು ಕೂಡ. ಅವಳೆಲ್ಲ ನಿನ್ನ ಹೆಂಡ್ರು, ಕರಿ ಅವಳನ್ನ. ಕಮಲ, ಏನೋ ಮಾಡ್ತಿದ್ದೀರಾ ನೀವಿಬ್ರು ಈ ಮನೇಲಿ? ಚಿಕ್ಕದಳಿಗಳೇ, ನಮ್ಮಿಂದ ಎಂತಾರ ತಪ್ಪಲ್ಲ? ತಪ್ಪ? ನೀವಿಲ್ಲಿರೋದೇ ವೇಸ್ಟು. ಒಂದು ಕೆಲಸನ ನೆಟ್ಟಿಗೆ ಮಾಡ್ತಿದ್ದೀರಾ ನೀವು? ಹೀಗೆಂತ ತಪ್ಪಾತ್ ಹೇಳಿ, ತಿದ್ಕತೀವಿ. ತಿತ್ಕೊಳ್ಳೋದಲ್ಲ, ಮೊದಲು ಅಡುಗೆ ಮಾಡೋದು ನೆಟ್ಟಿಗೆ ಕಲಿ. ಯಾವನ್ ಹೇಳ್ಕೊಡಿದ್ ನಿಂಗೆ? ಸಾಂಬಾರ್ ಮಾಡೋ ಅಂದ್ರೆ ಅದನ್ನ ತಂಬುಳಿ ಅಂತೆ, ಮಜ್ಜಿಗೆ ಹುಳಿ ಅಂತೆ, ಬಾಯಿಗಿಟ್ರೆ ವಾಮಿಟ್ ಬರುತ್ತೆ. ಅದು ಈ ಕಡೆ ಮಾಡೋ ಅಡ್ಗೆ ಆರೋಗ್ಯಕ್ಕೆ ಒಳ್ಳೇದು. ಜಾಸ್ತಿ ಮಾತಾಡಿದ್ರೆ ಇಬ್ಬರನ್ನ ಈಗಲೇ ಓಡಿಸ್ಬಿಡ್ತೀನಿ. ನೋಡಿ, ನಿಮಗೋಸ್ಕರ ಕಾದು ಕಾದು ಈ ಭೂಮಿನೇ ಬಿಟ್ಟೋದ್ಲು. ನನ್ನನ್ನು ನಿಮ್ಮ ಹಾಗೆ ಬೆಳೆಸಿದ್ಲು ಅಪ್ಪಾಜಿ. ಅದೇ ಒಳ್ಳೆತನ, ಅದೇ ರೋಷ, ಅದೇ ಹಠ. ಆದರೆ ಅದನ್ನು ನಾನು ನನ್ನ ಉಯಿರ್ತಾನೆ ಬಳಸ್ಕೊಳಕ್ಕೆ ತಯಾರಿ ಮಾಡ್ಕೊಂಡ್ಬಿಟ್ಟೆ. ನಿಮಗೆ ನನ್ನ ಮಗ ಭೂಮಿನ ಪರಿಚಯ ಮಾಡಿಸ್ತೀನಿ. ಇವನು ನನ್ನ ಮಗ ಭೂಮಿ. ರಾಮ್ ರಸ ಕುಡ್ದಿದ್ದು ಅದು ನನಗೆ ಹೊಸ್ತು, ಅದಕ್ಕೆ ಕುಡ್ದೆ. ಏನು ಈ ಊರಲ್ಲಿ ಯಾರು ರಾಮ್ ರಸನೇ ಕುಡಿಯಲ್ವಾ? ಹಾಗೆ ಕೊಲೆ ಮಾಡೋ ಥರ ನಾನು ನೋಡಬೇಡಿ. ನಾನು ಪದೇ ಪದೇ ಹೇಳಿದ್ದೀನಿ, ಆ ಪಟೇಲ್ ಮನೆಯವರು ಕೆಟ್ಟವರಲ್ಲ ಅಂತ. ಆಳು ಆಳಾಗಿರೋ, ಆಳೋಗಿ ಬರಬೇಡ. ಅರ್ಥ ಆಯ್ತಾ? ಏ ರಮೇಶ, ಯಾರೋ ನೀನು? ಈ ಮನೇಲಿ ನಿನ್ ಜಾಗ ಏನು ಹೇಳೋ? ಅಪ್ಪ ಮಗನ ಮಧ್ಯೆ ತಂದಿಡ್ತೀಯ? ಏನೇ ಕಮಲ, ಅಡುಗೆ ಚೆನ್ನಾಗಿ ಮಾಡೋ ಅಂದಿದ್ದಕ್ಕೆ ಇಷ್ಟೊಂದು ಉಳ್ಕೊಂಡ್ಬಿಟ್ಯಾ? ಊಟ ಉಪಚಾರ ಮಾಡ್ತಾ ಇದ್ದೀವಿ. ನಿಮ್ಮನೇಲಿ ಸಿಗ್ದಿರೋ ಸುಖ ಇಲ್ಲಿ ಸಿಕ್ಕಿದ್ರೆ ನಿಮಗೇನು ದುಃಖ? ನಿನ್ನನ್ನು ಕೆಲ್ಸಕ್ಕೆ ಕರೆದಿದ್ದು. ನಿನಗೆ ಕೆಲಸ ಮಾಡೋದು ಅಂದರೆ ನೀರು ಕುಡ್ದಂಗೆ ಅಲ್ವಾ? ಅದಕ್ಕೆ ಒಂದು ಚಿಕ್ಕ ಕೆಲಸ ಹೇಳ್ತೀನಿ. ಬಾ, ಸ್ವಲ್ಪ ಕಾಲೊತ್ತು ಬಾ. ಆಹಾ, ನೆನ್ನೆ ಮೊನ್ನೆ ಊರು ತೋಟ ಎಲ್ಲ ಸುತ್ತಿ ಕಾಲು ಸಿಕ್ಕಾಬಿಟ್ಟೆ ನೋವು. ಹಾಂ, ಅಲ್ಲೇ ಅಲ್ಲೇ.
ಮಗ ಸೂಪರಾಗಿ ಮಸಾಜ್ ಮಾಡ್ತೀಯ. ಬೆಂಗಳೂರಲ್ಲಿ ಯಾವ್ದಾರು ಒಂದು ಮಸಾಜ್ ಸೆಂಟ್ರ್ ಓಪನ್ ಮಾಡೋ, ಸಖತ್ ಮಜಾ ಬರುತ್ತೆ. ಮಾಡು ಮಾಡು. ಹಂಗೆ ಮೇಲೆ 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 ಅಲ್ಲೇ 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 ಅಲ್ಲಿ ಅಲ್ವಾ ರಮೇಶ, ಏನು ಹೇಳಿದೆ ನಿಮಗೆ? ಡೈಲಿ ಒಂದು ಪ್ಯಾಕ್ ಸಿಗರೇಟ್ ನನ್ನ ರೂಮಲ್ಲಿ ಇರಬೇಕು ಅಂತ ಹೇಳಿರಲಿಲ್ವಾ? ಎಲ್ಲ ಇವತ್ತಿನ ಸಿಗರೇಟಾ? ನೀವಿಬ್ಬರು ಈ ಮನೇಲಿ ಇರಬೇಕು ಅನ್ನೋ ಆಸೆ ಇದ್ದರೆ ನಾನು ಹೇಳಿದ್ದನ್ನ ಮಾಡ್ಕೊಂಡಿರೋದು ಕಲೀರಿ. ದಣಿಗಳೇ, ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಡಿ. ಇಷ್ಟು ದಿವಸ ಆದರೂ ನೀವು ನನ್ನನ್ನು ಬಾ ಹೋಗು ಅಂತ ಕರೆದಿಲ್ಲ, ಕಮಲ ಅಂತಲೂ ಕರೆದಿಲ್ಲ. ಆದರೆ ಚಿಕ್ಕ ದಣಿಗಳ ಬಾಯಲ್ಲಿ ಹಂಗೆ ಕರ್ಸ್ಕೊಳ್ಳೋಕ್ಕೆ ನಂಗೆ ಸರಿ ಆಗೋದಿಲ್ಲ. ಚೂರು ಅವನು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ಭುವನ್. ಕೆಟ್ಟ ದೃಷ್ಟಿಲಿ ನೋಡ್ತಾ ಇದ್ದಾನೆ? ಯಾರು? ನೀವು ಅಪ್ಪಾಜಿ ಮಗ ಅಂತ ಕರ್ಕೊಂಬಂದಿದ್ದೀರಲ್ಲ, ಅವನು ನನ್ನ ಹತ್ರ ಕೆಡ್ದಾಗ ನಡ್ಕೊಳಕ್ಕೆ ಟ್ರೈ ಮಾಡ್ದ. ಶ್ರದ್ಧಾ, ನೀವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರೆಯೋದು, ನಮ್ಮ ಅಪ್ಪಾಜಿ ಭುವನ್ ಅಂತ ಕರೆಯೋದು, ಬರೀ ಕನ್ಫ್ಯೂಷನ್. ಅದಕ್ಕೆ ಆ ಭುವನಿಗೆ ಹೇಳಿದ್ದೀನಿ ಅವನ ಹೆಸರು ಬದಲಾಯಿಸ್ಕೊಳ್ಳೋಕ್ಕೆ. ಆಮೇಲೆ ನೀವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರಿಬೇಡಿ, ಮಾವ ಅಂತ ಕರೀರಿ. ಚಿಕ್ಕ ದಣಿಗಳ ಮಿಕ್ಕ ವಿಚಾರ ಎಂಥರೇ ಇರಲಿ, ಆದರೆ ಹೆಣ್ಣು ಮಕ್ಕಳು ವಿಚಾರದಲ್ಲಿ ಒಂಚೂರು ದಣಿಗಳೇ, ಚಿಕ್ಕ ದಣಿಗಳು ಸಿಗರೇಟ್ ಸೇದ್ರೆ ಸೇದ್ಕೊಳ್ಳಿ, ಆ ಮನೆಯೊಳಗೆ ಸೇದುದು, ನಮ್ಮ ಮುಂದೆ ಎಲ್ಲ ಬಂದು ಹೋಗಿ ಬಿಡುದು ಅದೆಲ್ಲ ಬ್ಯಾಡ ಅಂತ ಹೇಳಿ. ನೀನು ಕಾಲು ನೀಡು. ಯಾವ ಕಾಲು? ಅಲ್ಲ, ಕಾಲು ನೀಡು. ಈ ಕಾಲ ಇವನು ಭುವನ್ ಅಂತ ಕರಿತೀರಾ, ನನ್ನ ಭುವನ್ ಅಂತ ಕರಿತೀರಾ? ಕನ್ಫ್ಯೂಸ್ ಆಗಲ್ವಾ? ಸಿಟಿಲೆಲ್ಲ ನನ್ನ ರಾಕಿ ಅಂತ ಕರೀತಾರೆ, ಇನ್ಮೇಲೆ ನೀವು ಹಾಗೆ ಕರೀರಿ. ಚಿಕ್ಕ ದಣಿಗಳೇ, ನಿಮ್ಮನ್ನ ಆ ಪಟೇಲ್ ಮಗಳಿದ್ಲಲ್ಲ ಪಿನ್ನಾಣಿಗಿತ್ತಿ, ಅವಳು ಭಾರಿ ಭಾರಿ ಕೇಳ್ತಿದ್ಲು. ಧನಗಳೇ, ನಿಮ್ಮ ಮಗ ಅನ್ಕೊಂಡಿರೋ ಆ ಭುವಿ ನಿಮ್ಮ ಮಗನೇ ಅಲ್ಲ. ಅಪ್ಪಾಜಿ, ಭುವನ್ ಹೇಳ್ತಾ ಇರೋದು ನಿಜ. ಅಪ್ಪಾಜಿ, ನೇರವಾಗಿ ಹೇಳ್ಬಿಡ್ತೀನಿ, ಆ ಭುವನ್ನ ಮನೆಯಿಂದ ಆಚೆ ಹಾಕಿ. ಇಷ್ಟು ದಿನ ಮಾನವಂತ ಮನೆ ಆಗಿದ್ದನ್ನ ಹಾದ್ರದ್ದು ಮನೆ ಮಾಡ್ತಿದ್ದಾನೆ.